ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಡಿಯರ್ ಟ್ರೈನೀಸ್, ವೆಲ್ಕಮ್ಸ್ ಯು ಆಲ್ ಫಾರ್ ಟುಡೇ ಆನ್ಲೈನ್ ವರ್ಚುವಲ್ ಕ್ಲಾಸಸ್. ತರಬೇತಿದಾರರೇ, ಈ ಇಂದಿನ ತರಗತಿಯಲ್ಲಿ ಮಾಸ್ ಪ್ರೊಡಕ್ಷನ್ಸ್, ಇಂಡಿಯನ್ ಸ್ಟ್ಯಾಂಡರ್ಡ್ ಲಿಮಿಟ್ ಅಂಡ್ ಪಿಟ್ ಸಿಸ್ಟಮ್ನಲ್ಲಿ ಬರ್ತಕ್ಕಂಥ ಟರ್ಮಿನಾಲಜೀಸ್ಗಳನ್ನು ನೋಡಿ. ಸೈಜು, ಬೇಸಿಕ್ ಸೈಜು, ಆಕ್ಚುಯಲ್ ಸೈಜು, ಡಿವಿಯೇಷನ್ಸು, ಟಾಲರೆನ್ಸು, ಇವುಗಳನ್ನು ಇಂದಿನ ತರಗತಿಯಲ್ಲಿ ನೋಡಿ. ಇನ್ ದಿಸ್ ಕ್ಲಾಸ್ ವಿ ಡಿಸ್ಕಸ್ ದ ಕಂಟಿನ್ಯೂಯೇಷನ್ಸ್ ಆಫ್ ಲಿಮಿಟ್ ಸಿಸ್ಟಮ್, ದಟ್ ಈಸ್ ಫಂಡಮೆಂಟಲ್ ಡಿವಿಯೇಷನ್ಸ್ ಅಂಡ್ ಗ್ರೇಡ್ ಆಫ್ ಟಾಲರೆನ್ಸ್. ಈ ತರಗತಿಯಲ್ಲಿ ಫಂಡಮೆಂಟಲ್ ಡಿವಿಯೇಷನ್ಸ್ ಮತ್ತು ಗ್ರೇಡ್ ಆಫ್ ಟಾಲರೆನ್ಸ್ ಬಗ್ಗೆ ತಿಳಿದುಕೊಳ್ಳೋಣ. At the end of this lesson, you shall be able to state fundamental deviations. Fundamental deviation ಅಂದ್ರೆ ಏನು ಅಂಡರ್ BAS ಸಿಸ್ಟಮ್ ಆಫ್ ಲಿಮಿಟೆಡ್ ಫಿಟ್ಸ್. ಅದೇ ರೀತಿ ಫಂಡಮೆಂಟಲ್ ಟಾಲರೆನ್ಸ್ ಅಂತ ಬರುತ್ತೆ, ಅಥವಾ ಈ ಫಂಡಮೆಂಟಲ್ ಟಾಲರೆನ್ಸ್ಗೆ ನಾವು ಗ್ರೇಡ್ ಆಫ್ ಟಾಲರೆನ್ಸ್ ಅಂತ ಕೂಡ ಕರಿತೀವಿ. ಅದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮತ್ತೆ ಟಾಲರೆನ್ಸ್ ಝೋನ್ ಅಂತ ಬರುತ್ತೆ. ಏನು ಟಾಲರೆನ್ಸ್ ಝೋನ್ ಅಂದ್ರೆ ಏನು ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. Now let us come to fundamental deviations. Fundamental deviations, the minimum difference in size between a component and the basic size. It is the fundamental deviations. So ಒಂದು ಉದಾಹರಣೆಗೆ ನಮ್ಮ ಹತ್ರ ಒಂದು ಸಾಫ್ಟ್ ಇದೆ ಅಂತ ಅನ್ಕೊಳ್ಳೋಣ. ಈ ಒಂದು ಸಾಫ್ಟ್ಗೆ ಅಥವಾ ನಾವು ಅಸೆಂಬಲ್ ಅನ್ನು ಮಾಡುವಾಗ ಸಾಫ್ಟ್ ಅಂಡ್ ವೋಲ್ ಅಂಡ್ ಸಾಫ್ಟ್. ಈಗ ನಾವು ಇದನ್ನು ತೆಗೆದುಕೊಂಡ್ರೆ, ಸೊ ಇದು ವೋಲು, ಇದು ಸಾಫ್ಟ್ ಅಂತ ನಾವು ನೋಡಿದ್ವಿ. ಇದರಲ್ಲಿ ಈ ಒಂದು ವೋಲ್ ಸೈಜ್ ಇರ್ಬೋದು ಅಥವಾ ಈ ಒಂದು ಸಾಫ್ಟ್ ಸೈಜ್ ಇರ್ಬೋದು. ಇವೆರಡಕ್ಕೂ ನಾವು ಒಂದು ಲಿಮಿಟ್ ಅನ್ನು ಫಿಕ್ಸ್ ಮಾಡಿರ್ತೀವಿ. ಡೈಮೆನ್ಷನ್ಸ್ ಒಂದು ಬೇಸಿಕ್ ಸೈಜ್, ಈ ಒಂದು ಬೇಸಿಕ್ ಸೈಜ್ 40 mm ಇದ್ರೆ ಇದಕ್ಕೆ ಒಂದು ಅಪ್ಪರ್ ಡಿವಿಯೇಷನ್ಸ್, ಒಂದು ಲೋವರ್ ಡಿವಿಯೇಷನ್ಸ್ ಅನ್ನ ಕೊಟ್ಟಿರ್ತೀವಿ. ಅದರ ಆಧಾರದ ಮೇಲೆ ನಾವು ಮ್ಯಾಕ್ಸಿಮಮ್ ಸೈಜ್ ಮತ್ತೆ ಮಿನಿಮಮ್ ಸೈಜ್, ದಟ್ ಮೀನ್ಸ್ ಮ್ಯಾಕ್ಸಿಮಮ್ ಸೈಜ್ ಅಂಡ್ ಮಿನಿಮಮ್ ಸೈಜ್, ಅಲ್ಲಿಂದ ಅಲ್ಲಿಯವರೆಗೆ. ಉದಾಹರಣೆಗೆ 25 ± 0.1 ಅಂತ ಕೊಟ್ಟಿದ್ರೆ 25.1 ಅಥವಾ 24.90. ಈ ರೀತಿ ನಾವೇನ್ ಮಾಡ್ತೀವಿ, ಅಲಾಯನ್ಸ್ ಅನ್ನ ಫಿಕ್ಸ್ ಮಾಡ್ಕೊಳ್ತೀವಿ, ಅಂದ್ರೆ ಮಾರ್ಜಿನ್ ಅನ್ನ ಫಿಕ್ಸ್ ಮಾಡ್ಕೊಳ್ತೀವಿ. ಸೊ ಅದನ್ನ ಈ ಫಂಡಮೆಂಟಲ್ ಡಿವಿಯೇಷನ್ಸ್ ನಲ್ಲಿ ನಾವು ನೋಡ್ತಾ ಹೋಗೋಣ. ದಿಸ್ ಫಂಡಮೆಂಟಲ್ ಡಿವಿಯೇಷನ್ ಇಸ್ ಅ ಫಾರ್ಮ್ ಆಫ್ ಅಲಾಯನ್ಸ್. ಇದೇನಿದು ಅಲಾಯನ್ಸ್ ಟು ಪರ್ಮಿಟ್ ನಮಗೆ ಈ ಸೈಜ್ ಒಳಗಡೆ ಆ ಒಂದು ಆಬ್ಜೆಕ್ಟ್ ಅನ್ನ ಫಿನಿಶ್ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಪರ್ಮಿಷನ್ಸ್ ಅಂತ ಅನ್ಬೋದು ಅಲಾಯನ್ಸ್ ಅಂದ್ರೆ. ಯಾಕಂದ್ರೆ ಒಂದು ನಿರ್ದಿಷ್ಟಪಡಿಸಿದ ಒಂದು ಸೈಜ್ಗೆ ನಾವು ಫಿನಿಶ್ ಮಾಡ್ತಕ್ಕಂಥದ್ದು ಇಟ್ ಈಸ್ ಇಂಪಾಸಿಬಲ್. ಅದನ್ನ ಇಂದಿನ ತರಗತಿಯಲ್ಲಿ ತಿಳಿಸಿದ್ವಿ. ಹಾಗಾಗಿ ನಮಗೆ ಒಂದು ಅಲಾಯನ್ಸ್ ಬೇಕು, ಒಂದು ಲಿಮಿಟ್ ಬೇಕು. ಸೊ fundamental deviation is a form of allowance rather than the tolerance. ಈ ಫಂಡಮೆಂಟಲ್ ಡಿವಿಯೇಷನ್ಸ್ ನಲ್ಲಿ 25 ಫಂಡಮೆಂಟಲ್ ಡಿವಿಯೇಷನ್ಸ್ ಅನ್ನು ಕೊಟ್ಟಿದ್ದಾನೆ. BIS ಸಿಸ್ಟಮ್ ನಲ್ಲಿ ಎಷ್ಟು ಫಂಡಮೆಂಟಲ್ ಡಿವಿಯೇಷನ್ ಸಿಗುತ್ತೆ? 25 ಫಂಡಮೆಂಟಲ್ ಡಿವಿಯೇಷನ್ಸ್. These fundamental deviations represented by letter symbols. ಇಲ್ಲಿ ಕ್ಯಾಪಿಟಲ್ ಲೆಟರ್ಸ್ ವೋಲ್ ಅನ್ನ ಇಂಡಿಕೇಟ್. ಕ್ಯಾಪಿಟಲ್ ಲೆಟರ್ಸ್ ಈ ವೋಲ್ ಸೈಜ್ ಅನ್ನ ತೋರಿಸ್ಬೇಕಾದ್ರೆ ನಾವು ಕ್ಯಾಪಿಟಲ್ ಲೆಟರ್ಸ್ ಅನ್ನ ಉಪಯೋಗಿಸ್ತೀವಿ. ಅದೇ ಈ ರೀತಿ ಸಾಫ್ಟ್ ಸೈಜ್ ಅನ್ನ ನಾವು ತೋರಿಸ್ಬೇಕಾದ್ರೆ, ಈ ಸಾಫ್ಟ್ ಸೈಜ್ ಅನ್ನ ತೋರಿಸ್ಬೇಕಾದ್ರೆ ನಾವು ಸ್ಮಾಲ್ ಲೆಟರ್ಸ್ ಅನ್ನ ಬಳಸ್ತೀವಿ. ಸೊ ಎಕ್ಸಾಂಪಲ್ ABCDEFZ, ಅದರಲ್ಲಿ ಕೆಲವು ಅಕ್ಷರಗಳನ್ನು ಹೊರತುಪಡಿಸಿ ILOQ ಮತ್ತು W ಇವುಗಳನ್ನ ಬಿಟ್ರೆ ಎ ಇಂದ Z ವರೆಗೆ ಬರುತ್ತೆ. ಈ ಒಟ್ಟು 5 ಅಕ್ಷರಗಳನ್ನು ಬಿಟ್ಟು ಇದರ ಜೊತೆಗೆ ಕೆಲವು ಅಕ್ಷರಗಳನ್ನು ನಾವು ಸೇರಿಸ್ಕೊಳ್ತೀವಿ. ದಟ್ ಈಸ್ ZA, ZB, ZC ಅಂತ ಹೇಳಿ ಸೇರಿಸ್ಕೊಳ್ತೀವಿ. ಸೊ
ಓಲಿಗೆ ನೋಡಿ ಇಲ್ಲಿ ಕ್ಯಾಪಿಟಲ್ ಲೆಟರ್ಸ್ indicate fundamental deviations for whole. So small letter indicates the fundamental deviation of soft. Okay, so ನೋಡೋಣ ಇಲ್ಲಿ in addition to the above again fundamental deviations 5 ಲೆಟರ್ ಬಿಟ್ವಿ ಅಲ್ವಾ, ಅದು ಬಿಟ್ಟಾಗ ಅದ್ರ ಜೊತೆಗೆ ಇನ್ನ 4 ಸೆಟ್ಸ್ ಅನ್ನ ನಾವು ಸೇರಿಸ್ಕೊಳ್ತೀವಿ. JS ಅಂತ ಒಂದು, JA ಅಂತ ಒಂದು, ZB ಜೆ ಅಲ್ಲ ZA ZB ZC, JS ZA ZB ಅಂಡ್ ZC ಇದನ್ನ ಸೇರಿಸ್ಕೊಳ್ತೀವಿ. ಅಲ್ಲಿ 26 ಲೆಟರ್ ಇದೆ. ಓಕೆ, ಆ 26 ಲೆಟರ್ಲಿ 5 ಲೆಟರ್ ಬಿಟ್ವಿ, ILOQW ಅನ್ನ ಬಿಟ್ವಿ. ಇದು 4 ಸೇರ್ಕೊಂಡ್ರೆ ಎಷ್ಟಾಯ್ತು? ಟೋಟಲ್ 25 ಫಂಡಮೆಂಟಲ್ ಡಿವಿಯೇಷನ್ಸ್. ಇದ್ರ ಜೊತೆಗೆ ಫಾರ್ ಫೈನ್ ಮೆಕ್ಯಾನಿಸಮ್ಸ್ ಇನ್ನು ಒಂದು 3 ಫಂಡಮೆಂಟಲ್ ಡಿವಿಯೇಷನ್ಸ್ ಅನ್ನ ಆಡ್ ಮಾಡ್ಕೊಳ್ತೀವಿ. ದಿಸ್ ಫಂಡಮೆಂಟಲ್ ಡಿವಿಯೇಷನ್ಸ್ ಇಂಡಿಕೇಟ್ ದಿ ಅಲೋಯನ್ಸ್. ಮೊದಲ ಮೊದಲೇ ಹೇಳಿದ್ದೀನಿ. ಸೊ CD, EF ಅಂಡ್ FG ಯಾವುದ್ರ ಜೊತೆಗೆ ಫೈನ್ ಮೆಕ್ಯಾನಿಸಮ್ಸ್ ಜೊತೆಗೆ ಇವು 3 ಲೆಟರ್ಸ್ ಅನ್ನು ನಾವು ಬಳಸ್ತೀವಿ ಆಸ್ ಪರ್ 919 ಪಾರ್ಟ್ 2 1979 ಪ್ರಕಾರ. ಆದರೆ ಜನರಲ್ ಆಗಿ ಫಂಡಮೆಂಟಲ್ ಡಿವಿಯೇಷನ್ಸ್ ಅಂದರೆ 25. ಎಷ್ಟು? 25. ಎ ಇಂದ ಜೆಡ್ ವರೆಗೆ ಅದರಲ್ಲಿ ILOQW ಬಿಟ್ಟು 5 ಲೆಟರ್ ಬಿಟ್ಟು JS ZA ZB ZC ಅನ್ನು ಸೇರಿಸ್ತೀವಿ. ಇದೇ ರೀತಿ ಸಾಫ್ಟ್ಗೂ ಕೂಡ ಸೇಮ್ ಲೆಟರ್ ಸಿಂಬಲ್ಸ್ ಯೂಸ್ಡ್ ವಿತ್ ದಿ ಸ್ಮಾಲ್ ಲೆಟರ್ಸ್. ನೋಡಿ ಇಲ್ಲಿ ಓಲ್ ಇದೆ. ಸೊ ದಿಸ್ ಇಸ್ ದ ಓಲ್, ನನ್ನ ಕೈಯಲ್ಲಿದೆ. ಈ ಓಲ್ ಅನ್ನ ಸೈಜ್ ಅನ್ನ ಇಂಡಿಕೇಟ್ ಮಾಡಲಿಕ್ಕೆ ಸೇ ಇದು 25, ಈ ಓಲ್ ಸೈಜು 25H7 ಅಂತ ತೋರಿಸಿದೀವಿ. ಸೊ ಇಲ್ಲಿ 25 ಅನ್ನೋದು ಏನನ್ನ ಸೂಚಿಸ್ತಾ ಇದೆ ಅಂದ್ರೆ ಇದರದ ಸೈಜು ಬೇಸಿಕ್ ಸೈಜ್. ಇನ್ನ H ಅಂತಕ್ಕಂಥದ್ದು ಫಂಡಮೆಂಟಲ್ ಡಿವಿಯೇಷನ್ಸ್. ಅದೇ ಇನ್ನೊಂದು 7 ಅಂತ ಇದೆ, ದಿಸ್ ಇಸ್ ಗ್ರೇಡ್ ಆಫ್ ಟಾಲರೆನ್ಸ್ ಅಂತ ಬರ್ತದೆ. ಗ್ರೇಡ್ ಆಫ್ ಟಾಲರೆನ್ಸ್ ಅದನ್ನು ಮುಂದೆ ನಾನು ಹೇಳ್ತೀನಿ. ದಿಸ್ ಕ್ಯಾಪಿಟಲ್ ಲೆಟರ್ಸ್ ರೆಫರ್ ಟು ದ ಹೋಲ್ಸ್ ಆರ್ ಇನ್ಸೈಡ್ ಡೈಮೆನ್ಷನ್ಸ್, ಹೋಲ್ ಸೈಜ್. ಇದನ್ನು ನಾವು ಹೆಚ್ಚಿಂದ ತೋರಿಸ್ತೀವಿ. ಸೊ ಇದನ್ನು ಕೂಡ ನಾವು ಹೆಚ್ಚಿಂದ ತೋರಿಸ್ತೀವಿ. ಈ ಇನ್ಸೈಡ್ ಡೈಮೆನ್ಷನ್ ಕೂಡ ಹೆಚ್ಚಿಂದನೇ ನಾವು ಇಂಡಿಕೇಟ್ ಮಾಡ್ತೀವಿ. ಅಂದ್ರೆ ಕ್ಯಾಪಿಟಲ್ ಲೆಟರ್ಸ್ ಓಲ್ ಅನ್ನ ಇಂಡಿಕೇಟ್ ಮಾಡ್ತಕ್ಕಂಥದ್ದು. ಇದು ಓಲೆ, ಇದು ಓಲೆ. ಈಗ ಸಾಫ್ಟ್ ಅನ್ನ ಇಂಡಿಕೇಟ್ ಮಾಡಲಿಕ್ಕೆ ಸ್ಮಾಲ್ ಲೆಟರ್ಸ್ ಅನ್ನು ನಾವು ಇಂಡಿಕೇಟ್ ಮಾಡ್ತೀವಿ. ಉದಾಹರಣೆಗೆ ಈಗ ಇದು ಸಾಫ್ಟ್. ಏನಿದು? ಸಾಫ್ಟ್. ದಿಸ್ ಇಸ್ ಸಾಫ್ಟ್, ದಿಸ್ ಇಸ್ ಸಾಫ್ಟ್, ದಿಸ್ ಇಸ್ ಸಾಫ್ಟ್. ಇದನ್ನ ಇಂಡಿಕೇಟ್ ಮಾಡಲಿಕ್ಕೆ ಸ್ಮಾಲ್ ಲೆಟರ್ಸ್ ಅನ್ನು ನಾವು ಇಂಡಿಕೇಟ್ ಮಾಡ್ತೀವಿ. ಅಂದ್ರೆ ಈಗ ಇದರದು ಡಯಾಮೀಟರ್ 25 ಇದೆ ಅನ್ಕೊಳ್ಳಿ. ಸೊ 25E8 ಅಂತ ಇದೆ. ಇಲ್ಲಿ 25E8 ಅಂದ್ರೆ 25 indicates the basic size of the soft. E indicates it is a soft. Small letter indicates a soft. 8 means it is the grade of tolerance. ಅದು ನಿಮಗೆ ಅಸೆಂಬ್ಲಿಗೆ ಬರುತ್ತೆ, ನೇಚರ್ ಆಫ್ ಪಿಟ್ಗೆ. ಅದು ಕ್ಲಾಸಸ್ ಆಫ್ ಪಿಟ್ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಿಮಗೆ ತಿಳಿಸ್ತೇವೆ. ಸೊ ಇಲ್ಲಿ ಇದನ್ನು ಸಾಫ್ಟ್ ಅಂತ ಕರಿತೀವಿ ನಾವು, ಇದನ್ನು ಸಾಫ್ಟ್ ಅಂತ ಕರಿತೀವಿ. ಬಿಕಾಸ್ ಆಲ್ ಎಕ್ಸ್ಟರ್ನಲ್ ಫೀಚರ್ಸ್ ಆಫ್ ಸಾಫ್ಟ್. ಈ ಸಾಫ್ಟ್ ಅನ್ನ ಇಂಡಿಕೇಟ್ ಮಾಡಲಿಕ್ಕೆ ನಾವು ಸ್ಮಾಲ್ ಲೆಟರ್ಸ್ ಅನ್ನು ಬಳಸ್ತೀವಿ. ಇದಿಷ್ಟು ಅರ್ಥ ಆಯ್ತಲ್ಲ ಮಕ್ಕಳೇ? ಫಂಡಮೆಂಟಲ್ ಡಿವಿಯೇಷನ್ಸ್ ಅಂದ್ರೆ ಇಲ್ಲಿ 25 ಫಂಡಮೆಂಟಲ್ ಡಿವಿಯೇಷನ್ಸ್ ಇದೆ. ಇಟ್ ಮೀನ್ಸ್ ಅಲೋಯನ್ಸ್. ಎ ಇಂದ ಜೆಡ್ ವರೆಗೆ ಇದೆ. ಅದರಲ್ಲಿ ಕೆಲವು ಲೆಟರ್ಸ್ ಅನ್ನು ಹೊರತುಪಡಿಸಿ JS ZA ZB ZC ಅಂತ ನಾವು 4 ಸೇರಿಸ್ಕೊಂಡ್ರೆ 25 ಫಂಡಮೆಂಟಲ್ ಡಿವಿಯೇಷನ್ಸ್ ಆಗುತ್ತೆ. ಕೆಲವು ಫೈನ್ ಮೆಕ್ಯಾನಿಸಮ್ನಲ್ಲಿ ಇನ್ನೂ 3 ಸೇರಿಸ್ತಾರೆ, CD EF FG ಅಂತ. ಈ ಓಲ್ ಅನ್ನ ನಾವು ಕ್ಯಾಪಿಟಲ್ ಲೆಟರ್ಸ್ ನಲ್ಲಿ ಇಂಡಿಕೇಟ್ ಮಾಡ್ತೀವಿ. ಸಾಫ್ಟ್ ಅನ್ನ ಸ್ಮಾಲ್ ಲೆಟರ್ಸ್ ನಲ್ಲಿ ನಾವು ಇಂಡಿಕೇಟ್ ಮಾಡ್ತೀವಿ. ಈ ಫಂಡಮೆಂಟಲ್ ಡಿವಿಯೇಷನ್ಸ್ ನಲ್ಲಿ ಪೊಸಿಷನ್ ಆಫ್ ಟಾಲರೆನ್ಸ್ ಝೋನ್ ವಿತ್ ರೆಸ್ಪೆಕ್ಟ್ ಟು ದ ಜೀರೋ ಲೈನ್ ನೋಡೋಣ. ನೋಡಿ, ಸೊ ದಿಸ್ ಈಸ್ ಕ್ಯಾಪಿಟಲ್ ಲೆಟರ್ಸ್. ಎ ಇಂದ ABCDEFGH, J ಇಲ್ಲ, JS ತಗೊಂಡು ಆಮೇಲೆ J ತಗೊಂಡಿದ್ದೀವಿ. KMNPQRST ಇಂದ ಬಂದು Z ಆದ್ಮೇಲೆ ZA ZB ZC. ಇಲ್ಲಿ 5 ಲೆಟರ್ ಅನ್ನ ಬಿಟ್ಟಿದ್ದೀವಿ. I ಇಲ್ಲ, L ಇಲ್ಲ, O ಇಲ್ಲ,
ಕ್ಯೂ ಇಲ್ಲ, ಡಬ್ಲ್ಯೂ ಇಲ್ಲ. ಸೊ ಇಲ್ಲಿ ದಿಸ್ ಇಸ್ ದ ಜೀರೋ ಲೈನ್ ಅಂತ ಕರಿತೀವಿ. ಜೀರೋ ಲೈನ್, ಇದನ್ನ ಏನಂತ ಕರಿತೀವಿ ನಾವು? ಜೀರೋ ಲೈನ್. ಈ ಲೈನ್ ಇಂದ ದಟ್ ಮೀನ್ಸ್ ದ ಡಿವಿಯೇಷನ್ಸ್ ಆರ್ ವ್ಯಾರಿಡ್, ಐದರ್ ಸಾಫ್ಟ್ ಆರ್ ವೋಲ್. ಸೊ ಈ ಪೊಸಿಷನ್ಸ್ ಯಾವ ರೀತಿ ಇದೆ ನೋಡಿ. ಸೊ ಎ ಇಂದ ಶುರುವಾದ್ರೆ ಬರ್ತಾ 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 ಕೆಳಗಡೆ ಬರ್ತಾ ಇದೆ. ದಿಸ್ ಇಸ್ ಫಾರ್ ವೋಲ್, ಯಾಕಂದ್ರೆ ಆಲ್ ಲೆಟರ್ ಇಂಡಿಕೇಟ್ಸ್ ಸಾಫ್ಟ್. ಅದೇ ರೀತಿ ಇನ್ ರೆಸ್ಪೆಕ್ಟ್ ಟು ಜೀರೋ ಲೈನ್ ಸಾಫ್ಟ್, ದಿಸ್ ಇಸ್ ಸ್ಮಾಲ್ ಲೆಟರ್ಸ್ ನೋಡಿ, ಕೆಳಗಡೆಯಿಂದ ಹೋಗ್ತಾ ಇದೆ. ಎ ಬಿ ಸಿ ಡಿ ಎಫ್ ಜಿ ಎಚ್ ಜೆ ಎಸ್ ಜೆ ಕೆ ಎಂ ಎನ್ ಪಿ ಜೆಡ್ ಎ ಜೆಡ್ ಬಿ ಜೆಡ್ ಸಿ. ಸೊ ಇಟ್ ಈಸ್ deviations for soft. Fundamental deviations for soft. Small letter indicates the what? Fundamental deviations of the soft. ಈ ಫಂಡಮೆಂಟಲ್ ಡಿವಿಯೇಷನ್ಸ್ ಅನ್ನ ನಾವು ಗಮನದಲ್ಲಿಟ್ಕೊಂಡು ಬೇರೆ ಬೇರೆ ಪಿಟ್ಸ್ ಅನ್ನ ನಾವು ಹೇಳ್ತೀವಿ. ಕ್ಲಾಸಸ್ ಆಫ್ ಪಿಟ್ ಅಂತ ಬರುತ್ತೆ. 3 ಕ್ಲಾಸಸ್ ಆಫ್ ಪಿಟ್ ಇದೆ. ಒಂದು ಕ್ಲಿಯರೆನ್ಸ್ ಪಿಟ್, ಇಂಟರ್ಫರೆನ್ಸ್ ಪಿಟ್ ಮತ್ತೆ ಟ್ರಾನ್ಸಿಷನ್ ಪಿಟ್ ಅಂತ ಹೇಳಿ 3 ಕ್ಲಾಸಸ್ ಆಫ್ ಪಿಟ್, ಡಿಫರೆಂಟ್ ಕ್ಲಾಸಸ್ ಆಫ್ ಪಿಟ್, ಟೈಪ್ಸ್ ಆಫ್ ಪಿಟ್ ಅಂತ ನಾವು ಕರೀತೀವಿ. ಯಾವುದೇ ಅಸೆಂಬ್ಲಿಯನ್ನ ಮಾಡಬೇಕಾದ್ರೆ ಇಲ್ಲಿ ಇಟ್ ಈಸ್ ಇಂಪಾರ್ಟೆಂಟ್ ಯಾವುದು? ಫಂಡಮೆಂಟಲ್ ಡಿವಿಯೇಷನ್ಸ್. ನೀವು ಇಂಥ ಪಿಟ್ಟು ಇದು ಅಂತ ಹೇಳಬೇಕು ಅಂದ್ರೆ ಈ ಫಂಡಮೆಂಟಲ್ ಡಿವಿಯೇಷನ್ಸ್ ನಲ್ಲಿ ಇದರ ಆಧಾರದ ಮೇಲೆ ಬೇರೆ ಬೇರೆ ಕ್ಲಾಸಸ್ ಆಫ್ ಪಿಟ್ ಅನ್ನು ನಾವು ಮಾಡ್ತೀವಿ. ಇಲ್ಲಿ ವೋಲ್ ಬೇಸಿಸ್ ಸಿಸ್ಟಮ್ ತಗೊಂಡ್ರೆ, ಸೊ ಮೊದಲು ವೋಲ್ ಬೇಸಿಸ್ ಅಂದ್ರೆ ಏನಂತ ತಿಳ್ಕೊಬಿಡಿ. ವೋಲ್ ಬೇಸಿಸ್ ಸಿಸ್ಟಮ್ ಅಂದ್ರೆ ಅದು ಬೇರೆನೇ ಕ್ಲಾಸ್ ತಗೊಳ್ತೀನಿ, ಬಟ್ ನಿಮ್ಮ ಮಾಹಿತಿ ಹೇಳ್ತಾ ಇದ್ದೀನಿ. ಈ ವೋಲ್ ಬೇಸಿಸ್ ಸಿಸ್ಟಮ್ ಅಂದ್ರೆ ಈ ವೋಲ್ ಕಾನ್ಸ್ಟೆಂಟ್ ಇರೋದು. ಅಸೆಂಬ್ಲಿಯನ್ನ ಮಾಡಬೇಕು. ಈಗ ನಾನು ಈ ಒಂದು ಕಾಂಪೊನೆಂಟ್ ಅನ್ನ ಇದರೊಳಗಡೆ ಅಸೆಂಬಲ್ ಮಾಡಬೇಕು. ಈ ರೀತಿ ಅಸೆಂಬಲ್ ಮಾಡಬೇಕು, ಈ ರೀತಿ ಅಸೆಂಬಲ್ ಮಾಡಬೇಕು, ಈ ರೀತಿ ಅಸೆಂಬಲ್ ಮಾಡಬೇಕು. ಈ ವೋಲ್ ಅನ್ನ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡಿರೋದು. ಈ ಸಾಫ್ಟ್ ಅನ್ನ ವೇರಿ ಮಾಡೋದು, ಈ ಸಾಫ್ಟ್ ಅನ್ನ ಮಾತ್ರ ವೇರಿ ಮಾಡೋದು ಸೈಜ್ ಅನ್ನ. ಈ ವೋಲ್ ಅನ್ನ ಕಾನ್ಸ್ಟೆಂಟ್ ಒಂದು ಫಿಕ್ಸೆಡ್ ಸೈಜ್ಗೆ ಇಟ್ಕೊಂಡು ಈ ಸಾಫ್ಟ್ ಮಾತ್ರ ವೇರಿ ಮಾಡ್ತೀವಲ್ಲ, ಅದನ್ನ ವೋಲ್ ಬೇಸಿಸ್ ಅಂತ ಕರೀತೀವಿ. ಇದಕ್ಕೆ ಉಲ್ಟಾ ಈ ಸಾಫ್ಟ್ ಅನ್ನೇ ಕಾನ್ಸ್ಟೆಂಟ್ ಇಟ್ಕೊಂಡ್ಬಿಡೋದು, ಈ ವೋಲ್ ಸೈಜ್ ಅನ್ನ ವೇರಿ ಮಾಡ್ತಕ್ಕಂಥ, ಅದನ್ನ ಸಾಫ್ಟ್ ಬೇಸಿಸ್ ಸಿಸ್ಟಮ್ ಅಂತ ನಾವು ಕರೀತೀವಿ. ಇಲ್ಲಿ ಈ ಫಂಡಮೆಂಟಲ್ ಡಿವಿಯೇಷನ್ಸ್ಗೂ ಈ ಪಿಟ್ಗೂ ಏನು ಸಂಬಂಧ ಅಂದ್ರೆ, ಈ ಡಿಫರೆಂಟ್ ಕ್ಲಾಸಸ್ ಆಫ್ ಪಿಟ್ ಅಂತ ಹೇಳಿದೆ. ಕ್ಲಿಯರೆನ್ಸ್ ಪಿಟ್ಟು, ಟ್ರಾನ್ಸಿಷನ್ ಪಿಟ್ಟು, ಇಂಟರ್ಫರೆನ್ಸ್ ಪಿಟ್ಟು. ಇಲ್ಲಿ ಕ್ಲಿಯರೆನ್ಸ್ ಪಿಟ್ ಅಂದ್ರೆ ವೋಲ್ ಸೈಜು ದೊಡ್ಡದಿರುತ್ತೆ, ಸಾಫ್ಟ್ ಸೈಜು ಚಿಕ್ಕದಿರುತ್ತೆ. ಇಂಟರ್ಫರೆನ್ಸ್ ಪಿಟ್ ಅಂದ್ರೆ ಅದಕ್ಕೆ ಆಪೋಸಿಟ್, ಸಾಫ್ಟ್ ಸೈಜ್ ದೊಡ್ಡದಿರುತ್ತೆ, ವೋಲ್ ಸೈಜು ಚಿಕ್ಕದಿರುತ್ತೆ. ಟ್ರಾನ್ಸಿಷನ್ ಪಿಟ್ ಅಂದ್ರೆ ಇಟ್ ಮೇ ಬಿ ಕ್ಲಿಯರೆನ್ಸ್ ಆರ್ ಇಟ್ ಮೇ ಬಿ ಇಂಟರ್ಫರೆನ್ಸ್. ದಟ್ ಟೈಪ್ ಆಫ್ ಪಿಟ್ ಇಸ್ ಕಾಲ್ಡ್ ಟ್ರಾನ್ಸಿಷನ್ ಪಿಟ್ ಅಂತ ನಾವು ಕರಿತೀವಿ. ಆದರೆ ನಿಮಗೆ ಆ ಒಂದು ಫಂಡಮೆಂಟಲ್ ಡಿವಿಯೇಷನ್ಸ್ ನ ಆಧಾರದ ಮೇಲೆ ಇದು ಯಾವ ತರದ ಪಿಟ್ ಅಂತ ನಾವು ಹೇಳಬೇಕು ಅಂದ್ರೆ, ಈ ಒಂದು ಏನು ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ಇದೆ, ಇದನ್ನ ನೀವು ತಲೆನಲ್ಲಿ ಇಟ್ಕೋಬೇಕು. ಇಲ್ಲಿ ನೋಡಿ, ಎ ಇಂದ ಎಚ್ ವರೆಗೆ, ಎ ಟು ಎಚ್, ಅದನ್ನ ಕ್ಲಿಯರೆನ್ಸ್ ಪಿಟ್. ಎ ಇಂದ ಎಚ್ ವರೆಗೆ ಏನೇ ಲೆಟರ್ ಬಂದ್ರು ಅದನ್ನ ಯಾವ ಪಿಟ್ ಅಂತ ಕರಿತೀವಿ ನಾವು? ಕ್ಲಿಯರೆನ್ಸ್ ಪಿಟ್ ಅಂತ ಕರಿತೀವಿ. ಪಿ ಇಂದ ಜೆಡ್ ಸಿ ವರೆಗೆ ಅದನ್ನ ಇಂಟರ್ಫರೆನ್ಸ್ ಪಿಟ್ ಅಂತ ಕರಿತೀವಿ. ಇನ್ನು ಉಳಿದಿರೋದು ಟ್ರಾನ್ಸಿಷನ್ ಪಿಟ್ ಯಾವುದು ಅಂದ್ರೆ ಇಲ್ಲಿ ಮಧ್ಯದಲ್ಲಿ ಇದೆ ನೋಡಿ, ಜೆ ಎಸ್, ಜೆ, ಕೆ, ಎಂ, ಎನ್. 1 2 3 4 5 ಲೆಟರ್ ಮಾತ್ರ ಟ್ರಾನ್ಸಿಷನ್ ಪಿಟ್. ಇದರ ಒಳಗಡೆ ಇದ್ರೆ ಅದನ್ನ ಟ್ರಾನ್ಸಿಷನ್ ಪಿಟ್ ಅಂತ ಕರಿತೀವಿ. ಈಗ ಕ್ಲಿಯರೆನ್ಸ್ ಅಂದ ತಕ್ಷಣ ನಿಮ್ಮ ಮನಸ್ಸಿಗೆ ಎ ಟು ಎಚ್, ಟ್ರಾನ್ಸಿಷನ್ ಅಂದ್ರೆ ಅಪ್ ಟು ಜೆ ಎಸ್ ಇಂದ ಎನ್. ಸೊ ಪಿ ಇಂದ ಮುಂದೆ ಇರತಕ್ಕಂಥದ್ದೆಲ್ಲ ಯಾವ ಪಿಟ್ ಅಂತ ಕನ್ಸಿಡರ್ ಮಾಡ್ತೀವಿ? ಇಂಟರ್ಫರೆನ್ಸ್ ಪಿಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇನ್ ವೋಲ್ ಬೇಸಿಸ್ ಸಿಸ್ಟಮ್ ಇನ್ ದ ಸೇಮ್ ವೇ
ನಾವು ಸಾಫ್ಟ್ ಬೇಸಿಸ್ ಆದರೆ ಸಾಫ್ಟ್ ಅಂತ ಅಂದ್ರೆ ಏನೋ, ಸೊ ಸಾಫ್ಟ್ ಈಸ್ ಕಾನ್ಸ್ಟೆಂಟ್, ಹೋಲ್ ಸೈಜ್ ಮಾತ್ರ ವೇರಿ ಮಾಡೋದು, ಅದನ್ನು ಸಾಫ್ಟ್ ಬೇಸಿಸ್ ಅಂತ ನಾವು ಕರಿತೀವಿ. ಅದು ಡೀಟೇಲ್ ಆಗಿ ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ. ಇಲ್ಲೂ ಕೂಡ ಮೂರೇ ಪಿಟ್ಟು, ಅಂದ್ರೆ ಇಲ್ಲಿ ಸಾಫ್ಟ್ ಸೈಜ್ ಮಾತ್ರ ಕಾನ್ಸ್ಟೆಂಟ್, ಹೋಲ್ ಸೈಜ್ ವೇರಿಯೇಷನ್ಸ್. ನೋಡಿ ಇಲ್ಲಿ ಹೋಲ್ ಸೈಜ್ ವೇರಿಯೇಷನ್ಸ್. ಇಲ್ಲೂ ಅಷ್ಟೇ, ಎ ಇಂದ ಎಚ್ ವರೆಗೆ ಕ್ಲಿಯರೆನ್ಸ್ ಬಿಟ್, ಪಿ ಇಂದ ಜೆಡ್ ಸಿ ವರೆಗೆ ಇಂಟರ್ಫರೆನ್ಸ್ ಬಿಟ್ ಅಂಡ್ ಜೆ ಎಸ್ ಇಂದ ಎನ್ ವರೆಗೆ ಟ್ರಾನ್ಸಿಷನ್ ಬಿಟ್. ಇದು ಮೂರು ಲೆಟರ್ ಫಂಡಮೆಂಟಲ್ ಡಿವಿಯೇಷನ್ಸ್ ಇಂದ ನೀವು ತಿಳ್ಕೊಂಡ್ಬಿಟ್ರೆ ಮತ್ತೆ ಅದು ಯಾವ ಪಿಟ್ ಅಂತ ಹೇಳ್ಬೋದು. ಸೊ ಇದೆಲ್ಲ ಸಾಫ್ಟ್ ಟಾಲರೆನ್ಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ನಾಮಿನಲ್ ಡಯಾ ಮತ್ತೆ ಜೀರೋ ಲೈನು, ಅದಕ್ಕೆ ಅನುಸಾರವಾಗಿ ಅಪ್ಪರ್ ಮತ್ತೆ ಲೋವರ್ ಡಿವಿಯೇಷನ್ಸ್ ಶುಡ್ ಬಿ ವ್ಯಾಲಿಡ್. ಸೊ ದೆನ್ ಇದು ಫಂಡಮೆಂಟಲ್ ಡಿವಿಯೇಷನ್ಸ್ ಆಯ್ತು. ಈಗ ಫಂಡಮೆಂಟಲ್ ಡಿವಿಯೇಷನ್ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಅಲವೆನ್ಸ್ ಗಿವನ್ ಫಾರ್ ಅಸೆಂಬ್ಲಿ. 25 ಫಂಡಮೆಂಟಲ್ ಡಿವಿಯೇಷನ್ಸ್ ಇದೆ. ಎ ಇಂದ ಎಚ್ ವರೆಗೆ ಕ್ಲಿಯರೆನ್ಸ್ ಬರುತ್ತೆ, ಪಿ ಇಂದ ಜೆಡ್ ಸಿ ವರೆಗೆ ಇಂಟರ್ಫರೆನ್ಸ್ ಬರುತ್ತೆ, ಜೆ ಇಂದ ಎನ್ ವರೆಗೆ ಟ್ರಾನ್ಸಿಷನ್ ಬರುತ್ತೆ. ಅದೇ ರೀತಿ ಇನ್ನೊಂದು ಹೇಳಿದೆ ಫಂಡಮೆಂಟಲ್ ಟಾಲರೆನ್ಸ್ ಅಂತ ಇದೆ. ಏನ್ ಫಂಡಮೆಂಟಲ್ ಟಾಲರೆನ್ಸ್ ಅಂದ್ರೆ, ಫಂಡಮೆಂಟಲ್ ಟಾಲರೆನ್ಸ್ ಅಂದ್ರೆ ಇದನ್ನ ಇನ್ನೊಂದು ಹೆಸರಲ್ಲಿ ನಾವು ಗ್ರೇಡ್ ಆಫ್ ಟಾಲರೆನ್ಸ್ ಅಂತ ಕೂಡ ಕರಿತೀವಿ. ಫಂಡಮೆಂಟಲ್ ಟಾಲರೆನ್ಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಗ್ರೇಡ್ ಆಫ್ ಟಾಲರೆನ್ಸ್. ಟಾಲರೆನ್ಸ್ ಅಂದ್ರೆ ಗೊತ್ತು ನಿಮಗೆ. ಸೊ ದ ಡಿಫರೆನ್ಸ್ ಬಿಟ್ವೀನ್ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜ್ ಅಂಡ್ ಮಿನಿಮಮ್ ಲಿಮಿಟ್ ಆಫ್ ಸೈಜ್. ಮ್ಯಾಕ್ಸಿಮಮ್ ಲಿಮಿಟ್ ನಲ್ಲಿ ಮಿನಿಮಮ್ ಲಿಮಿಟ್ ಅನ್ನ ನೀವು ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಬರ್ತಕ್ಕಂಥದ್ದೇ, ಅದನ್ನ ಏನಂತ ಕರಿತೀವಿ, ದಟ್ ಈಸ್ ಟಾಲರೆನ್ಸ್. ಇದಕ್ಕೆ ಆಲ್ವೇಸ್ ಪಾಸಿಟಿವ್. ಯಾವುದು ಟಾಲರೆನ್ಸು ಆಲ್ವೇಸ್ ಪಾಸಿಟಿವ್. ಇಟ್ ಇಸ್ ಮಿಯರ್ಲಿ ನಂಬರ್ ನಲ್ಲಿ ನಾವು ಇದನ್ನ ಹೇಳ್ತೀವಿ. ಈ ಫಂಡಮೆಂಟಲ್ ಟಾಲರೆನ್ಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಗ್ರೇಡ್ ಆಫ್ ಟಾಲರೆನ್ಸ್ ಅಂತ ಕರಿತೀವಿ. ಇಲ್ಲಿ ಒಟ್ಟು ನಮಗೆ 18 ಗ್ರೇಡ್ ಆಫ್ ಟಾಲರೆನ್ಸ್ ಬರುತ್ತೆ. In this system, under BAS system of limit and weights, 18 grades of tolerance. It is represented by numbers. ನೋಡಿ, ಫಂಡಮೆಂಟಲ್ ಡಿವಿಯೇಷನ್ಸ್ ಅನ್ನ ಲೆಟರ್ ಸಿಂಬಲ್, ಲೆಟರ್ ನಲ್ಲಿ ಹೇಳ್ತೀವಿ. ಆದ್ರೆ ಗ್ರೇಡ್ ಆಫ್ ಟಾಲರೆನ್ಸ್ ಅಥವಾ ಫಂಡಮೆಂಟಲ್ ಟಾಲರೆನ್ಸ್ ಅನ್ನ ಹೇಳಬೇಕು ಅಂತ ಅಂದ್ರೆ ಅದನ್ನ ಇಂಡಿಕೇಟ್ ಮಾಡ್ತಕ್ಕಂಥದ್ದು ನಂಬರ್ ಅಲ್ಲಿ. ಅದು ಯಾವುದು, ಯಾವಂಗೆ ಶುರುವಾಗುತ್ತೆ ಸರ್ ಅಂದ್ರೆ, ಬೋತ್ ಫಾರ್ ಓಲ್ ಅಂಡ್ ಸಾಫ್ಟ್. ಇಲ್ಲಿ ಓಲು ಆಗಿರ್ಲಿ ಅಥವಾ ಸಾಫ್ಟ್ ಆಗಿರ್ಲಿ, ಅಲ್ಲಿ ಓಲ್ಗೆ ಕ್ಯಾಪಿಟಲ್, ಸಾಫ್ಟ್ಗೆ ಸ್ಮಾಲ್, ಫಂಡಮೆಂಟಲ್ ಡಿವಿಯೇಷನ್ಸ್. ಫಂಡಮೆಂಟಲ್ ಟಾಲರೆನ್ಸ್ ನಲ್ಲಿ ಓಲ್ ಇರ್ಲಿ ಸಾಫ್ಟ್ ಇರ್ಲಿ, ಇಟ್ ಈಸ್ ಡಿನೋಟೆಡ್ ಆಸ್ IT01. ಇಲ್ಲಿ ನೋಡಿ, IT01, IT0, IT1, IT2, IT3, ಅದೇ ರೀತಿ IT16 ವರೆಗೆ ಇದೆ. ಇಲ್ಲಿ IT01 1, IT0 2, ಅಲ್ಲಿಂದ 1ರಿಂದ 16, 16 ಪ್ಲಸ್ 2 18, ಹಾಗಾಗಿ 18 ಗ್ರೇಡ್ಸ್ ಆಫ್ ಟಾಲರೆನ್ಸ್ ಇದೆ. ಈ IT01 ಇಂದ ಅಪ್ ಟು 5 ವರೆಗೆ, IT5 ವರೆಗೆ ಅದು ಗೇಜ್ ಅಂತ. IT6 ಇಂದ IT11 ವರೆಗೆ ಅದನ್ನ ಪಿಟ್ಸ್ ಅಂತ ಕರೀತೀವಿ. ನೆಕ್ಸ್ಟ್ IT12 ಇಂದ IT16 ವರೆಗೆ ಅದು ಕೋರ್ಸ್ ಟಾಲರೆನ್ಸ್. ಇಟ್ ಈಸ್ ಕೋರ್ಸ್ ಟು ಫೈನ್ ಲೆಕ್ಕದಲ್ಲಿ 3 ಭಾಗವನ್ನು ನಾವು ಮಾಡ್ಕೊಂಡಿದ್ದೀವಿ. ಈ ಗ್ರೇಡ್ ಆಫ್ ಟಾಲರೆನ್ಸ್ ನಲ್ಲಿ ದ ಐ ನಂಬರ್, ದಟ್ ಮೀನ್ಸ್ 16 ಅಂತ ಇದೆಯಲ್ಲ, ಐ ನಂಬರ್ 14, 15, 16 gives a larger tolerance zone. ಲಾರ್ಜರ್ ಅಂದ್ರೆ ಅಲ್ಲಿ ನಮಗೆ ಅಲೋಯನ್ಸ್ ಏನಿರುತ್ತೆ, ಜೋನ್ ಏನಿರುತ್ತೆ ಜಾಸ್ತಿ ಇರುತ್ತೆ. ಮೇ ಬಿ ಇಷ್ಟಿರೋದು ಒಂದಿಷ್ಟು. ಗೇಜ್ ಅಂದ್ರೆ ತುಂಬಾ ಹತ್ರ. ಲಾರ್ಜ್ ನಂಬರ್ ಗಿವ್ಸ್ ಲಾರ್ಜ್ ಟಾಲರೆನ್ಸ್ ಜೋನ್. ಈ ಟಾಲರೆನ್ಸ್ ಜೋನ್ ಅಂತ ಹೇಳ್ತೀನಿ ಅಂದ್ರೆ ವಿತ್ ಇನ್ ವಿಚ್ ದ ಆಪರೇಟರ್ ಕೆನ್ ಫಿನಿಶ್. ಈ ಸೈಜ್ ಒಳಗಡೆ ಆ ಒಂದು ಪ್ರಾಡಕ್ಟ್ ಅನ್ನ ಫಿನಿಶ್ ಮಾಡಿದ್ರೆ ಅದು accepted. That is the tolerance zone.
ಸೊ ಇದು ಫಂಡಮೆಂಟಲ್ ಟಾಲರೆನ್ಸ್ ಅಥವಾ ಗ್ರೇಡ್ ಆಫ್ ಟಾಲರೆನ್ಸ್ ಬಗ್ಗೆ ನೀವು ತಿಳ್ಕೊಳ್ಳಿ. ಇಲ್ಲಿ ಟಾಲರೆನ್ಸ್ಡ್ ಸೈಜ್ ಅಂತ ಹೇಳ್ತೀವಿ. ಯಾವುದೇ ಒಂದು ಟಾಲರೆನ್ಸ್ ಸೈಜ್ ಅಂತ ಅಂದ್ರೆ ದಿಸ್ ಟಾಲರೆನ್ಸ್ಡ್ ಸೈಜ್ ಇನ್ಕ್ಲೂಡ್ ಬೇಸಿಕ್ ಸೈಜ್, ಫಂಡಮೆಂಟಲ್ ಡಿವಿಯೇಷನ್ ಅಂಡ್ ಗ್ರೇಡ್ ಆಫ್ ಟಾಲರೆನ್ಸ್. ಈಗ ನಿಮ್ಗೆ ಯಾತಕ್ಕೆ ಬೇಕು ಈ ಒಂದು ಫಂಡಮೆಂಟಲ್ ಡಿವಿಯೇಷನ್ಸು, ಗ್ರೇಡ್ ಆಫ್ ಟಾಲರೆನ್ಸು ಅಂತ ಗೊತ್ತಾಗುತ್ತೆ. ಈಗ ನನ್ನ ಕೈನಲ್ಲಿ ಒಂದು ಸಾಫ್ಟ್ ಇದೆ ಅಂತ ಅಂದ್ರೆ ಮಕ್ಕಳೇ, ಇದಕ್ಕೆ ಒಂದು ಸೈಜ್ ಇರುತ್ತೆ, ದಟ್ ಈಸ್ ಕಾಲ್ಡ್ ಬೇಸಿಕ್ ಸೈಜ್ ಅಂತ ಕರೀತೀವಿ, ಫಿಕ್ಸ್ ಮಾಡಿ. ಮತ್ತೆ ಇದು ಸಾಫ್ಟ್ ಅಥವಾ ಓಲಾ, ಇದು ಸಾಫ್ಟ್ ಆದ್ರೆ ಸ್ಮಾಲ್ ಲೆಟರ್ಸ್, ಓಲ್ ಆದ್ರೆ ಕ್ಯಾಪಿಟಲ್ ಲೆಟರ್ಸ್ ನಲ್ಲಿ ಇಂಡಿಕೇಟ್ ಮಾಡ್ತೀವಿ. ಮತ್ತೆ ಇದಕ್ಕೆ ಒಂದು ಟಾಲರೆನ್ಸ್ ಗ್ರೇಡ್ ಅನ್ನ ಕೊಡ್ತೀವಿ ನಾವು, ಝೋನ್ ಬೇಕಲ್ಲ. ಸೊ ಅದು IT01 ಇಂದ IT16 ವರೆಗೆ ಇದೆ, ಹೌದಲ್ವಾ? ಟೋಟಲ್ 18 ಗ್ರೇಡ್ಸ್ ಆಫ್ ಟಾಲರೆನ್ಸ್ ನಾನು ಇಲ್ಲಿ ತೋರಿಸಿದ್ದೀನಿ ನಿಮಗೆ. IT01 ಇಂದ IT16 ವರೆಗೆ 18 ಗ್ರೇಡ್ಸ್ ಆಫ್ ಟಾಲರೆನ್ಸ್ ನಾವು ಕೊಡ್ತೀವಿ. ಈ ಟಾಲರೆನ್ಸ್ ಸೈಜ್ ಅಂತ ನಾವು ತೆಗೆದುಕೊಂಡಾಗ ಇಟ್ ಇನ್ಕ್ಲೂಡ್ಸ್ ಬೇಸಿಕ್ ಸೈಜ್, ಫಂಡಮೆಂಟಲ್ ಡಿವಿಯೇಷನ್ಸ್ ಅಂಡ್ ಗ್ರೇಡ್ ಆಫ್ ಟಾಲರೆನ್ಸ್. ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಈಗ ಇಲ್ಲಿ ಒಂದು ಹೋಲ್ ಇದೆ, ಸೊ ಇದು ಒಂದು ಹೋಲ್, ಇದನ್ನ ಈಗ ತೋರಿಸ್ತಾ ಇದೀವಿ. ಅಲ್ಲಿ ಇದು ದಿಸ್ ಇಸ್ ಹೋಲ್, ನೋಡಿ ಕಾಣಿಸ್ತಾ ಇದೆ, ದಿಸ್ ಇಸ್ ಹೋಲ್. ಈ ಹೋಲ್ ಸೈಜ್ ಏನಿದೆ ಇದು ಡಯಾ 25 H7 ಅಂತ ತೋರಿಸಿದೆ. ಡಯಾ 25 H7. ಇಲ್ಲಿ 25 ಅಂತಕ್ಕಂಥದ್ದು ಮಕ್ಕಳೇ ಬೇಸಿಕ್ ಸೈಜ್ ಆಫ್ ದಿ ಹೋಲ್, ಬೇಸಿಕ್ ಸೈಜ್. ಯಾಕಂದ್ರೆ H ಅಂತ ಕೊಟ್ಟಿದ್ದಾನೆ, ಕ್ಯಾಪಿಟಲ್ H ಇದೆ, ಹಾಗಾಗಿ ಇದು ಹೋಲ್ ಅಂತ. ಸೊ ಇದು ಅಷ್ಟೇ. ಸೊ ಸಪೋಸ್ ಇದು ಅಷ್ಟೇ ಹೋಲ್, ಇಲ್ಲಿಂದ ಇಲ್ಲಿಗೆ ಕ್ಯಾಪಿಟಲ್ ಲೆಟರ್ H ಕೊಟ್ಟಿದ್ರೆ ಇದು ಹೋಲು, ಫಂಡಮೆಂಟಲ್ ಡಿವಿಯೇಷನ್ಸ್ ಆಫ್ ಹೋಲು. ಇನ್ನು 7 ಅನ್ನೋದಿದೆ. IT01 ಇಂದ IT01, IT1 ಇಂದ IT0 ಇಂದ ನಮಗೆ 16 ಪ್ಲಸ್ 16 ಇದೆರಡು ಪ್ಲಸ್ ಯಾವುದು ಇಲ್ಲಿ ಹೇಳಿದ್ನಲ್ಲ ನಾನು, IT01 IT0 2 ಪ್ಲಸ್ IT1 ಇಂದ 16 ವರೆಗೆ 18 ಗ್ರೇಡ್ಸ್ ಆಫ್ ಟಾಲರೆನ್ಸ್ ಏನಿದೆ ಅದು 7 ಅಂತ ಒಂದು ನಂಬರ್. ಇದು ಗ್ರೇಡ್ ಆಫ್ ಟಾಲರೆನ್ಸ್ ನಲ್ಲಿ ಒಂದು ನಂಬರ್, 18 ಗ್ರೇಡ್ ಆಫ್ ಟಾಲರೆನ್ಸ್. ಈ 7 ಅನ್ನೋದು ಗ್ರೇಡ್ ಆಫ್ ಟಾಲರೆನ್ಸ್ ಅನ್ನು ತೋರಿಸುತ್ತೆ. ಇಲ್ಲಿ ಟಾಲರೆನ್ಸ್ ಏನ್ ಅರ್ಥ ಮಾಡ್ಕೋಬೇಕು? ಈಗ 25 S7 ಅಂದ್ರೆ ಟಾಲರೆನ್ಸ್ ಸೈಜ್ ಆಫ್ ಹೋಲ್ whose basic size is 25 and the fundamental deviations represented by letter symbol H. ಈ ಫಂಡಮೆಂಟಲ್ ಡಿವಿಯೇಷನ್ಸ್ H ಅನ್ನ ಇಂಡಿಕೇಟ್ ಮಾಡುತ್ತೆ. ಮತ್ತೆ 7 is the grade of tolerance. Grade of tolerance is represented by number 7, that is 7. ಇದು ಒಂದು ಎಕ್ಸಾಂಪಲ್, ಟಾಲರೆನ್ಸ್ ಸೈಜ್ ನ ನೀವು ಟೇಬಲ್ ಅನ್ನ ನೋಡಿಕೊಂಡು ರೀಡ್ ಮಾಡಲಿಕ್ಕೆ. ಅದೇ ರೀತಿ ಟಾಲರೆನ್ಸ್ ಝೋನ್ ಅಂತ ಬರುತ್ತೆ. ಈಗ ನೋಡಿ ಇಲ್ಲಿ 25 E8 ಅಂತ ಬಂದಿದೆ. ನೋಡಿ 25 ಅಂತಕ್ಕಂಥದ್ದು ಈಗ ಇಲ್ಲಿ ಒಂದು ಕಾಂಪೊನೆಂಟ್. ಸೊ ದಿಸ್ ಇಸ್ ದ ಕಾಂಪೊನೆಂಟ್, ಈ ಒಂದು ಕಾಂಪೊನೆಂಟ್ ಇಲ್ಲಿ ಇದೆ, ನಿಮ್ಮ ಕಣ್ಣಿಗೆ ಈ ರೀತಿ ಇದೆ ಕಾಂಪೊನೆಂಟ್. ಇಲ್ಲಿ ಈ ಸಾಫ್ಟ್ನೆಸ್ ಸೈಜ್ ಡಯಾ 25, ಇ ಅಂದ್ರೆ ಸಾಫ್ಟ್, 8 ಅನ್ನೋದೇನು ಗ್ರೇಡ್ ಆಫ್ ಟಾಲರೆನ್ಸ್, ಇ ಅನ್ನೋದೇನು ಫಂಡಮೆಂಟಲ್ ಡಿವಿಯೇಷನ್ಸ್. ಅದೇ ಇಲ್ಲಿ ಬರ್ತಕ್ಕಂಥದ್ದು. ದ ಟಾಲರೆನ್ಸ್ ಸೈಜ್ ಆಫ್ ಸಾಫ್ಟ್ whose basic size is 25 and the fundamental deviations represented by letter E fundamental deviations, and the grade of tolerance is represented by number, that is 8 ಅಂತ ಇದನ್ನ ಅರ್ಥ ಮಾಡಿ. ಈಗ ನಿಮಗೆ 25 E8 ಅಂದ್ರೆ ಏನರಪ್ಪ ಅಂತ ಕೊಟ್ಟ ಅಂದ್ರೆ 25 ಅನ್ನೋದು ಬೇಸಿಕ್ ಸೈಜು, ಇಲ್ಲಿ ಇ ಅನ್ನೋದು ಸ್ಮಾಲ್ ಲೆಟರ್ಸ್ ಇದೆ, ಹಾಗಾಗಿ ಇದು ಸಾಫ್ಟು, 8 ಅಂತಕ್ಕಂಥದ್ದು ಗ್ರೇಡ್ ಆಫ್ ಟಾಲರೆನ್ಸು. ಈ ರೀತಿ ನೀವು ಅದನ್ನ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಇದಕ್ಕೆ ನೀವು ಅಪ್ಪರ್ ಲಿಮಿಟ್ ಅಪ್ಪರ್ ಡಿವಿಯೇಷನ್ಸ್ ಏನು, ಲೋವರ್ ಡಿವಿಯೇಷನ್ಸ್ ಏನು, ದಟ್ ಮೀನ್ಸ್ ಮ್ಯಾಕ್ಸಿಮಮ್ ಲಿಮಿಟ್ ಏನು, ಮಿನಿಮಮ್ ಲಿಮಿಟ್ ಏನು ಅಂತ ನೋಡಬೇಕು ಅಂದ್ರೆ ಇದಕ್ಕೆ ಏನು ಮಾಡ್ಬೇಕು, ನೀವು ಚಾರ್ಟ್ ಅನ್ನ ನೋಡ್ಬೇಕಾಗುತ್ತೆ. ಈಗ ಫಂಡಮೆಂಟಲ್ ಟಾಲರೆನ್ಸ್ ಅಲ್ಲಿ ಒಂದು ಗ್ರೇಡ್ ಆಫ್ ಟಾಲರೆನ್ಸ್ refers to the accuracy of the manufacturer in standard chart. Upper and lower deviations for each combination, fundamental deviation and fundamental tolerance are indicated for size ranging up to 500 mm ವರೆಗೆ
ಇಂಡಿಯನ್ ಸ್ಟ್ಯಾಂಡರ್ಡ್ 919 ಪ್ರಕಾರ ಏನು ಮಾಡ್ತಾನೆ, ಅಪ್ಪರ್ ಡಿವಿಯೇಷನ್ಸ್ ಎಷ್ಟು, ಲೋವರ್ ಡಿವಿಯೇಷನ್ಸ್ ಎಷ್ಟು ಅನ್ನೋದನ್ನ ಕೊಟ್ಟಿರ್ತಾರೆ ಚಾರ್ಟ್ನಲ್ಲಿ. ಸೊ ಆ ಚಾರ್ಟ್ ಈ ರೀತಿ ಇರ್ತದೆ ನೋಡಿ. ದಿಸ್ ಈಸ್ ಫಂಡಮೆಂಟಲ್ ಟಾಲರೆನ್ಸ್ ಆಫ್ ಗ್ರೇಡ್ IT01 ಇಂದ IT0 ಬಂದ IT16 ಅಕಾರ್ಡಿಂಗ್ ಟು IS 919 ಪಾರ್ಟ್ 1 1993. ಸೊ ಇಲ್ಲಿ ಬೇಸಿಕ್ ಸೈಜ್ ಕೊಟ್ಟಿದ್ದಾನೆ ಫಸ್ಟ್ ಲೈನ್ ನಲ್ಲಿ ಏನು ಕೊಟ್ಟಿದ್ದಾನೆ, ಬೇಸಿಕ್ ಸೈಜ್ ಅನ್ನ ಕೊಟ್ಟಿದ್ದಾನೆ. ಇಲ್ಲಿ ಗ್ರೇಡ್ ಆಫ್ ಟಾಲರೆನ್ಸ್ ಅನ್ನ ಕೊಟ್ಟಿದ್ದಾನೆ. ಈಗ ಸಪೋಸ್ ನಿಮಗೆ ಒಂದು ಸೇ ದಿಸ್ ಈಸ್ 30 mm ಅನ್ಕೊಳ್ಳಿ, 8 into 30, ಸೊ 13 mm ಅಂತ ನಾವು ತೆಗೆದುಕೊಂಡಾಗ ಈಗ 7 ಅಂತ ಕೊಟ್ಟಿದ್ದಾನೆ ಅನ್ಕೊಳ್ಳಿ. ನೀವು 7 ಬಂದ್ರೆ ಇಲ್ಲಿ 21 ನಂಬರ್ ಅಂತ ಒಂದು ಕಾಣಿಸ್ತಾ, ಇದು 21 ಮೈಕ್ರಾನ್. ಈ 21 ಮೈಕ್ರಾನ್ ಅನ್ನ 1 ಮೈಕ್ರಾನ್ ಇಸ್ ಈಕ್ವಲ್ ಟು 0.001 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇದು 0.021 mm ಬರುತ್ತೆ. ದಿಸ್ ಇಸ್ ದ ಟಾಲರೆನ್ಸ್ಡ್ ಸೈಜ್ ಅಂತ ನಾವು ಕರಿತೀವಿ. ಸೊ ಇದು ಚಾರ್ಟ್. ಈ ಚಾರ್ಟ್ ಅನ್ನ ನೋಡಿಕೊಂಡು ನಾವೇನ್ ಮಾಡ್ತೀವಿ, ಇದು IS 919 1993 ಪಾರ್ಟ್ 1 ಚಾರ್ಟ್. ಇದೊಂದು ಪಾರ್ಟ್ 2 ಇದೆ, ಫಂಡಮೆಂಟಲ್ ಡಿವಿಯೇಷನ್ಸ್ ಅನ್ನ ಕೊಡ್ತಕ್ಕಂಥದ್ದು. ಇದರ ಪ್ರಕಾರ ನಾವು ಅಪ್ಪರ್ ಡಿವಿಯೇಷನ್ಸ್, ಲೋವರ್ ಡಿವಿಯೇಷನ್ಸ್ ಅನ್ನ ಫಿಕ್ಸ್ ಮಾಡ್ತೀವಿ. ಇದು ಸುಮಾರು 500 mm ವರೆಗೆ ಈ ಒಂದು ಗ್ರೇಡ್ ಆಫ್ ಟಾಲರೆನ್ಸ್ ಸೈಜಸ್ ಅನ್ನ ಕೊಟ್ಟಿದೆ. ಈ ಚಾರ್ಟ್ ಅನ್ನ ರೆಫರ್ ಮಾಡಿಕೊಂಡು ನಾವು ತೆಗೆದುಕೊಳ್ತೀವಿ. ಉದಾಹರಣೆಗೆ ಟಾಲರೆನ್ಸ್ ಝೋನ್ ಅಂತ ಕೊಟ್ಟಾಗ a very wide range of selections can be made by combinations of 25 fundamental deviation and 18 grade of tolerance. ಅದರಲ್ಲಿ ಇಲ್ಲಿ ಒಂದು ಓಲ್ ಕೊಟ್ಟಿದ್ದಾರೆ, 25 ±0.2 ಅಂತ ಇದೆ. ಯಾವುದೋ ಓಲ್ ಅಂದ್ರೆ ಏನರ್ಥ, ಇದು ಪ್ಲಸ್ ಆರ್ ಮೈನಸ್ ಅಂತ ಇದೆ. ಇಲ್ಲಿ ಅಪ್ಪರ್ ಡಿವಿಯೇಷನ್ಸ್ ಬಂದು 0.2, ಲೋವರ್ ಡಿವಿಯೇಷನ್ಸ್ ಬಂದು +0.2 ಅಪ್ಪರ್ ಡಿವಿಯೇಷನ್, ಲೋವರ್ ಡಿವಿಯೇಷನ್ ಬಂದು -0.2. ಇದನ್ನ ಹಿಂದಿನ ತರಗತಿಯಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗ ಮ್ಯಾಕ್ಸಿಮಮ್ ಲಿಮಿಟ್ 25.2, ಮಿನಿಮಮ್ ಲಿಮಿಟ್ 24.8. ಅಂದ್ರೆ 24.8 ರಿಂದ 25.2 ನೀವು ಆ ಜಾಬ್ ಅನ್ನ ಆ ಸೈಜ್ನ ಒಳಗಡೆ ನೀವೇನ್ ಮಾಡ್ಬೋದು, ಫಿನಿಶ್ ಮಾಡ್ಬೋದು. ಅದನ್ನೇ ನಾವೇನಂತ ಕರಿತೀವಿ, ಟಾಲರೆನ್ಸ್ಡ್ ಝೋನ್ ಅಂತ ಕರಿತೀವಿ. ಏನಂತ ಕರಿತೀವಿ, ಟಾಲರೆನ್ಸ್ಡ್ ಝೋನ್ ಅಂತ ನಾವು ಅದನ್ನ ಕರಿತೀವಿ. ಸೊ ಈಗ ನೋಡಿ, ಇದಕ್ಕೆ ಲೆಕ್ಕ ತಗೊಂಡ್ರೆ ನೀವು ಟಾಲರೆನ್ಸ್ಡ್ ಝೋನ್ ಅಂದ್ರೆ ಇನ್ ದಿಸ್ ಫಿಗರ್ 25 ±0.2, which means that 25 mm is the basic dimension and +or-2 is the deviation. +0.2 -0.2, +0.2 upper, -0.2 lower deviation. ಹಾಗಾದಾಗ as per pointed out earlier, the permissible variations from the basic dimension, ಅಂದ್ರೆ permissible variations, margin, that means deviations ಅಂತ ಕರ್ಕೊಂಡ್ವಲ್ಲ, ಅದು ಎಷ್ಟನ್ನ ಕೊಟ್ಟಿದ್ದಾನೆ. The deviation is mostly given on the drawing with the dimension. ಸಾಮಾನ್ಯವಾಗಿ ಡಿವಿಯೇಷನ್ಸ್ ಅನ್ನ ಈ ರೀತಿ ಡ್ರಾಯಿಂಗ್ ಅಲ್ಲಿ ಕೊಟ್ಟಿರ್ತಾರೆ, ನಾವು ಅದನ್ನ ಟಾಲರೆನ್ಸ್ ಅಂತ ಬರ್ಕೊಂಡಿರ್ತೀವಿ. ಈಗ ನಿಮಗೆ ಈ ಜಾಬ್ ಅನ್ನ ಮಾಡಕ್ಕಾದ್ರೆ ನಿಮಗೆ ನಾನು ಟಾಲರೆನ್ಸ್ ಅಂತ ಕೂಡ ಕೊಟ್ಟಿರ್ತೀವಿ. ದಟ್ ಮೀನ್ಸ್ ಡಿವಿಯೇಷನ್ಸ್, ನೀವು ಎಷ್ಟು ಡಿವಿಯೇಟ್ ಆಗ್ಬೋದು ಸೈಜ್ ನಲ್ಲಿ ಇದನ್ನ ಫಿನಿಶ್ ಮಾಡಲಿಕ್ಕೆ. ದಟ್ ಈಸ್ ಕಾಲ್ಡ್ ಟಾಲರೆನ್ಸ್ಡ್ ಝೋನ್. ಇನ್ ದಿಸ್ 25 ±0.2 is the deviation of the hole of 25 mm diameter basic size. This means that hole is acceptable size of its dimension is between ಎಲ್ಲಿಂದ ಎಲ್ಲಿರಬೇಕು 25.2 mm ಇಂದ 24.8 mm ಒಳಗಡೆ ಇದ್ದರೆ ಆ ಒಂದು ಡ್ರಾಯಿಂಗು ದಟ್ ಈಸ್ ಅಕ್ಸೆಪ್ಟೆಡ್. ಆ ಒಂದು ಜಾಬ್, ಈ ಜಾಬ್ ಅಕ್ಸೆಪ್ಟ್. ಇದನ್ನ ಫಿನಿಶ್ ಮಾಡಿರೋದು ಎಲ್ಲರೂ 25ಗೆ ಫಿನಿಶ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಮಗೆ ಒಂದು ಡಿವಿಯೇಷನ್ಸ್ ಅನ್ನ ಕೊಟ್ಟಿದ್ದಾರೆ, ಮಾರ್ಜಿನ್ ಅನ್ನ ಕೊಟ್ಟಿದ್ದಾರೆ, ಅಲೋಯನ್ಸ್ ಅನ್ನ ಕೊಟ್ಟಿದ್ದಾರೆ. ದಟ್ ಈಸ್ 25.2 ಇಂದ 24.8 ಒಳಗಡೆ 25.2 ಮ್ಯಾಕ್ಸಿಮಮ್, ಮಿನಿಮಮ್ 24.8 ಇಷ್ಟರ ಒಳಗಡೆ ನಾವೇನ್ ಮಾಡ್ಬೋದು, ವಿತ್ ಇನ್ ವಿಚ್ ದ ಆಪರೇಟರ್ ಕ್ಯಾನ್ ಫಿನಿಶ್ ದಿಸ್ ಜಾಬ್. ದಟ್ ಈಸ್ ದ ಅಕ್ಸೆಪ್ಟಬಲ್ ಸೈಜ್.
ಇದನ್ನೇ ನಾವೇನಂತ ಕರಿತೀವಿ, ದಟ್ ಈಸ್ ಟಾಲರೆನ್ಸ್ಡ್ ಝೋನ್ ಅಂತ ನಾವು ಕರಿತೀವಿ. ಇದನ್ನೇ ಏನಂತ ಕರಿತೀವಿ, ಟಾಲರೆನ್ಸ್ಡ್ ಝೋನ್. 25.2 is the maximum limit and 24.8 is the minimum limit. ಹಾಗಾಗಿ ಸೊ ಆಪರೇಟರ್, ದ ಡಿಫರೆನ್ಸ್ ಬಿಟ್ವೀನ್ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ಲಿಮಿಟ್ ಇಸ್ ಕಾಲ್ಡ್ ಟಾಲರೆನ್ಸ್. ಹಾಗಾಗಿ ಇನ್ ದಿಸ್ ಕೇಸ್ ದ ಟಾಲರೆನ್ಸ್ ಎಷ್ಟು ಕೊಟ್ಟಿದ್ದಾರೆ, 0.4 mm ವೇರಿಯೇಷನ್ಸ್. 25.2 ಮೈನಸ್ 24.8 ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ, 25.2 mm ಮೈನಸ್ 24.8 mm ಮಾಡಿದ್ರೆ 0.4 ಏನು ಬಂತು. ದಿಸ್ ಇಸ್ ದ ಟಾಲರೆನ್ಸ್. ದಿಸ್ ಇಸ್ ದ ಟಾಲರೆನ್ಸ್. ಹಾಗಾಗಿ ಟಾಲರೆನ್ಸ್ ಝೋನ್ ಈ ಸೈಜನ್ನ ನಮಗೆ ಮಾಡಲಿಕ್ಕೆ 0.4 mm ವರೆಗೆ ಇದೆ. 20.2 ಇಂದ 25.2ರಿಂದ 24.8 ಒಳಗಡೆ ಯಾವ ಸೈಜ್ನಲ್ಲಾದ್ರೂ ಇದನ್ನ ಮುಗಿಸ್ಬೋದು. 24.8, 18, 83, 24.9, 25, 25.1, 25.12, 18, 19, 25.2 ಅಲ್ಲಿವರೆಗೆ ಯಾವ ಸೈಜ್ ಬೇಕಾದ್ರೂ ನಾವು ಇದನ್ನ ಮುಗಿಸ್ಬೋದು. ಅದು ಅಕ್ಸೆಪ್ಟೆಡ್ ಸೈಜ್. ದಿಸ್ ಇಸ್ ದಿ ಟಾಲರೆನ್ಸ್ ಝೋನ್ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ ನಾವು, ಟಾಲರೆನ್ಸ್ ಝೋನ್. ಈ ಮ್ಯಾಕ್ಸಿಮಮ್ ಲಿಮಿಟ್ ಮತ್ತೆ ಮಿನಿಮಮ್ ಲಿಮಿಟ್ ಏನಿದೆ, ದಿಸ್ ಮ್ಯಾಕ್ಸಿಮಮ್ ಲಿಮಿಟ್ ಅಂಡ್ ಮಿನಿಮಮ್ ಲಿಮಿಟ್, ಅದನ್ನೇ ನಾವೇನಂತ ಕರಿತೀವಿ, ಟಾಲರೆನ್ಸ್ ಅಂತ ಕರಿತೀವಿ. ಇಟ್ ಇಸ್ ಆಲ್ಸೋ ನಥಿಂಗ್ ಬಟ್ ಟಾಲರೆನ್ಸ್ಡ್ ಝೋನ್. ನಮಗೆ ಅಲ್ಲಿಂದ ಆಚೆಗೆ ಹೋಗೋದಿಲ್ಲ. ಆ ಝೋನ್ ಒಳಗಡೆಗೆ ನಾವೇನ್ ಮಾಡಬೇಕು, ಆ ಜಾಬನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಫಿನಿಶ್ ಮಾಡಬೇಕು. ಸೊ ದಿಸ್ ಇಸ್ ದಿ ಟಾಲರೆನ್ಸ್ಡ್ ಝೋನ್. ನೋಡಿ ಇಲ್ಲಿ ಬೇರೆ ಬೇರೆ ಅಂದರೆ ಬೇರೆ ಬೇರೆ ಸೈಜ್ ನಾನು ಹೇಳಿದ್ನಲ್ಲ, 24.8 to 9, 25, 25.1 like that. That is the tolerance zone. All dimensions of hole within the tolerance zones are acceptable size. ಈ ಝೋನ್ ಒಳಗಡೆ ಇರತಕ್ಕಂಥದ್ದು 25.2ರಿಂದ 24.8ರವರೆಗೆ ಅಥವಾ 24.8ರಿಂದ ಮೇಲ್ಮುಖವಾಗುವುದರ 25.2ರವರೆಗೆ ಅಕ್ಸೆಪ್ಟಬಲ್. ಅದನ್ನೇ ನಾವೇನಂತ ಕರಿತೀವಿ, ಟಾಲರೆನ್ಸ್ ಝೋನ್ ಅಂತ ಕರಿತೀವಿ. ಆಸ್ ಪರ್ IS 696, while dimensioning the component as a drawing convention, deviations expressed as a tolerance. ಹಾಗಾಗಿ ನಾವು ಡ್ರಾಯಿಂಗ್ ನಲ್ಲಿ ನಾವು ಈ ಡಿವಿಯೇಷನ್ಸ್ ಅನ್ನ ಏನಂತ ಎಕ್ಸ್ಪ್ರೆಸ್ ಮಾಡ್ಕೊಳ್ತೀವಿ ಅಂದ್ರೆ ಟಾಲರೆನ್ಸ್ ಅಂತ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ ಆಸ್ ಪರ್ IS 696 ಪ್ರಕಾರ. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಟಾಲರೆನ್ಸ್ ಝೋನ್, ಫಂಡಮೆಂಟಲ್ ಡಿವಿಯೇಷನ್ಸ್ ಅಂಡ್ ಗ್ರೇಡ್ ಆಫ್ ಟಾಲರೆನ್ಸ್. ಅರ್ಥ ಆಗಿದೆಯಾ ಮಕ್ಕಳೇ? ಸೊ ಮುಂದಿನ ಒಂದು ಟೆಸ್ಟ್ ನೋಡೋಣ, ಯಾವೇನೇನು ಈಗ ನಾವು ತಿಳ್ಕೊಂಡ್ವಿ. ಅಪ್ಲಿಕೇಶನ್ಸ್ ನಾಳೆ ಪರೀಕ್ಷೆನಲ್ಲಿ ಇರ್ಬೋದು, ಎಕ್ಸಾಮ್ನಲ್ಲಿ ಅಥವಾ ಇಂಟ್ರ್ಯೂ ಹೋದಾಗ ಅಥವಾ ನಿಮಗೇನೆ ಡ್ರಾಯಿಂಗ್ ಅನ್ನ ರೀಡ್ ಮಾಡುವಂಥ ಸಂದರ್ಭದಲ್ಲಿ ಈ ಎಲ್ಲ ಪ್ರಶ್ನೆಗಳು, ಅದಕ್ಕೆ ಉತ್ತರಗಳನ್ನು ನೀವು ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ವಾಟ್ ಈಸ್ ಜೀರೋ ಲೈನ್? ಈಗ ಒಂದು ನಾನು ಲೈನ್ ತೋರಿಸ್ತೀನಿ, ಜೀರೋ ಲೈನ್ ಅಂತೇಳಿ, ಟ್ರಾಪಿಕಲ್ ರೆಫರೆನ್ಸ್. ಅದೇನು ಜೀರೋ ಲೈನ್ ಅಂದರೆ ದ ಲೈನ್ ವಿಚ್ ರೆಪ್ರೆಸೆಂಟ್ ದ ಬೇಸಿಕ್ ಸೈಜ್ ಅಂತ. ಏನು ಜೀರೋ ಲೈನ್ ಅಂತ ನಾವು ಎಳಿತೀವಿ ಅದೇ ಬೇಸಿಕ್ ಸೈಜ್. ಅದರ ಮೇಲೆ ನಾವೇನ್ ಮಾಡ್ತೀವಿ, ಡೈಮೆನ್ಷನ್ಸ್ ಅನ್ನ, ಡಿವಿಯೇಷನ್ಸ್ ಅನ್ನ ಕೊಟ್ಕೊಳ್ತೀವಿ. ಅಲ್ಲಿಂದನೇ ಅದಕ್ಕೇನೆ ಕಂಪೇರ್ ಮಾಡ್ಕೊಳ್ತಕ್ಕಂಥದ್ದು. ಸೊ ಇಟ್ ಈಸ್ ಆಲ್ಸೋ ನೋನ್ ಆಸ್ ಜೀರೋ ಡಿವಿಯೇಷನ್ಸ್ ಅಂತ ನಾವು ಹೇಳ್ತೀವಿ. ಹೌ ಮೆನಿ ಫಂಡಮೆಂಟಲ್ ಡಿವಿಯೇಷನ್ಸ್ ಆರ್ ದೇರ್ ಇನ್ ಎ BIS ಸಿಸ್ಟಮ್? ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಸಿಸ್ಟಮ್ ಪ್ರಕಾರ ಎಷ್ಟು ಫಂಡಮೆಂಟಲ್ ಡಿವಿಯೇಷನ್ಸ್ ಇದೆ? ದೇರ್ ಆರ್, ವೆರಿ ಗುಡ್, 25 ಫಂಡಮೆಂಟಲ್ ಡಿವಿಯೇಷನ್ಸ್. ಎಷ್ಟು ಡಿವಿಯೇಷನ್ಸ್ ಇದೆ? 25 ಫಂಡಮೆಂಟಲ್ ಡಿವಿಯೇಷನ್ಸ್. ವಾಟ್ ಆರ್ ದ ಲೆಟರ್ಸ್ ಯೂಸ್ಡ್ ಫಾರ್ ಮೆನ್ಷನಿಂಗ್ ದ ಫಂಡಮೆಂಟಲ್ ಡಿವಿಯೇಷನ್ಸ್? ಫಂಡಮೆಂಟಲ್ ಡಿವಿಯೇಷನ್ಸ್ ಅನ್ನ ಮೆನ್ಷನ್ ಮಾಡಲಿಕ್ಕೆ ಯಾವ ಲೆಟರ್ಸ್ ಅನ್ನ ನಾವು ಬಳಸ್ತೀವಿ? ಎ ಇಂದ Z ವರೆಗೆ ಬಳಸ್ಕೊಳ್ತೀವಿ. ಅದರಲ್ಲಿ I, L, O, Q ಅಂಡ್ W ಅನ್ನ, ಈ 5 ಲೆಟರ್ ಅನ್ನ ಹೊರತುಪಡಿಸ್ತೀವಿ. ಮತ್ತೆ 4 ಸೆಟ್ಸ್ ಆಫ್ ಡಿವಿಯೇಷನ್ಸ್ ಅನ್ನ ಹ್ಯಾಡ್ ಮಾಡ್ತೀವಿ. ಅದು JS, ZA, ZB ಅಂಡ್ ZC.
ಅರ್ಥ ಆಯ್ತಲ್ಲ ಮಕ್ಕಳೇ. ಸೊ ಹಾಗಾಗಿ ಅದು 25 ಫಂಡಮೆಂಟಲ್ ಡಿವಿಯೇಷನ್ಸ್. ಇಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಅನ್ನ ಗೋಲ್ ಅಂತ ಕರಿತೀವಿ, ಸ್ಮಾಲ್ ಲೆಟರ್ಸ್ ಅನ್ನ ದಟ್ ಇಸ್ ಕಾಲ್ಡ್ ಸಾಫ್ಟ್ ಅನ್ನ ಇಂಡಿಕೇಟ್ ಮಾಡುತ್ತೆ. ವಾಟ್ ಲೆಟರ್ಸ್ ಆರ್ ಯೂಸ್ಡ್ ಟು ಮೆನ್ಷನ್ ದ ಡಿವಿಯೇಷನ್ಸ್ ಆನ್ ಸಾಫ್ಟ್? ಸೊ ಇಲ್ಲಿ ಸ್ಮಾಲ್ ಲೆಟರ್ಸ್ A to Z excluding I, L, O, Q and W in addition to small JS, ZA, ZB and ZC are included. ಇದನ್ನ ಈ ಎಲ್ಲ ನೀವು ನೋಡಿರೋದು. So this is also a revision. Then what the line A indicates? ಒಂದು ಡ್ರಾಯಿಂಗ್ ಕೊಟ್ಟು A ಅಂತ ಕೊಟ್ಟಿರ್ತಾರೆ, ದಟ್ ಇಸ್ ಕಾಲ್ಡ್ ಜೀರೋ ಲೈನ್ ಅಂತ ನಾವು ಕರಿತೀವಿ. ಸೊ ದಿಸ್ ಇಸ್ ಎ. ಈ ಎ ಏನು ಅಂತ ತೋರಿಸ್ತಾರೆ. ಏನ್ ಲೈನ್ ಇದು? ದಿಸ್ ಇಸ್ ದ ಜೀರೋ ಲೈನ್, ದಟ್ ಇಸ್ ದ ಬೇಸಿಕ್ ಸೈಜ್. ಏನಿದು? ಬೇಸಿಕ್ ಸೈಜ್ ಅಥವಾ ಜೀರೋ ಲೈನ್ ಅಂತ ನಾವು ಕರಿತೀವಿ. ಮಕ್ಕಳು ಇನ್ನು ಪರೀಕ್ಷಾ ದೃಷ್ಟಿಯಿಂದ ಚೂಸ್ ದಿ ಕರೆಕ್ಟ್ ಆನ್ಸರ್. ವಿಚ್ ಈಸ್ ಗ್ರೇಡ್ ಆಫ್ ಟಾಲರೆನ್ಸ್? ಇಲ್ಲಿ ಬೈಲಾಟರಲ್, ಯೂನಿಲ್ಯಾಟರಲ್, ಫಂಡಮೆಂಟಲ್ ಅಂಡ್ ಫಂಡಮೆಂಟಲ್ ಡಿವಿಯೇಷನ್ಸ್ ಅಂತ. ಗ್ರೇಡ್ ಆಫ್ ಟಾಲರೆನ್ಸ್ಗೆ ಇನ್ನೊಂದು ಹೆಸರೇನೋ? ಎಸ್, ಫಂಡಮೆಂಟಲ್ ಟಾಲರೆನ್ಸ್. ನೋಡೋಣ. ಸಿ ಇಸ್ ದ ಕರೆಕ್ಟ್ ಆನ್ಸರ್, ಫಂಡಮೆಂಟಲ್ ಟಾಲರೆನ್ಸ್. ಸೊ ವಾಟ್ ಈಸ್ ಮಾರ್ಕ್ಡ್ ಆಸ್ ಎ ಎಕ್ಸ್? ಇಟ್ ಈಸ್ ಇಂಪಾರ್ಟೆಂಟ್. ಆನ್ಸರ್ ನೋಡೋಣ. ಲಿಮಿಟ್, ಟಾಲರೆನ್ಸ್ ಝೋನ್, ಲೋವರ್ ಡಿವಿಯೇಷನ್ಸ್, ಅಪ್ಪರ್ ಡಿವಿಯೇಷನ್ಸ್. ಇದನ್ನ ತೋರಿಸಿದ್ದೀನಿ, ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. within which the operator can finish the job, that is the acceptable size. ಎಸ್, ಎಂತ ಝೋನ್ ಅಂತ ಕರಿತೀವಿ ಇದನ್ನ? ಸೇಫ್ ಝೋನ್ ಅಲ್ಲ. ಸೊ ಸೇಫ್ ಝೋನ್ ಅಂದ್ರೆ ಏನಿಲ್ಲ, ಟಾಲರೆನ್ಸ್ ಝೋನ್. ಟಾಲರೆನ್ಸ್ ಝೋನ್ ಯಾವುದು? ನೋಡೋಣ. ಬಿ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಈಸ್ ದ ನಂಬರ್ ಆಫ್ ಫಂಡಮೆಂಟಲ್ ಡಿವಿಯೇಷನ್ಸ್ ಇನ್ ದ BIS ಸಿಸ್ಟಮ್ ಅವೈಲಬಲ್? ಸೊ ಆನ್ಸರ್ 25, 20, 15 and 26. 25, 20, 15 and 26. ಎಷ್ಟು ಫಂಡಮೆಂಟಲ್ ಡಿವಿಯೇಷನ್ಸ್ ಇದೆ? ಎಷ್ಟಿದೆ? 25. ಜನರಲಿ 25 ಫಂಡಮೆಂಟಲ್ ಡಿವಿಯೇಷನ್ಸ್. ಎ ಇಸ್ ದಿ ಕರೆಕ್ಟ್ ಆನ್ಸರ್. ಹೌ ಮೆನಿ ಫಂಡಮೆಂಟಲ್ ಟಾಲರೆನ್ಸ್ ಗ್ರೇಡ್ಸ್ ಆರ್ ಅವೈಲಬಲ್? ಅದೇ ರೀತಿ ಫಂಡಮೆಂಟಲ್ ಟಾಲರೆನ್ಸ್ ಅಥವಾ ಗ್ರೇಡ್ ಆಫ್ ಟಾಲರೆನ್ಸ್ ಅಂತ ಹೇಳಿದ್ವಿ, ಅದು ಎಷ್ಟು ಸಿಗುತ್ತೆ? ಸೊ 18 ಗ್ರೇಡ್, 25 ಗ್ರೇಡ್, 15 ಗ್ರೇಡ್ ಅಂಡ್ 12 ಗ್ರೇಡ್ಸ್ ಇದೆ. ಎಷ್ಟು ಸಿಗುತ್ತೆ ಗ್ರೇಡ್ ಆಫ್ ಟಾಲರೆನ್ಸ್? 18 ಗ್ರೇಡ್ಸ್. ಇಲ್ಲೂ ಆನ್ಸರ್ ಮೊದಲನೇದೇ. ಸೊ ಚೆಕ್ ಮಾಡೋಣ. ಎಸ್, ಎ ಇಸ್ ದ ಕರೆಕ್ಟ್ ಆನ್ಸರ್. ಮಕ್ಕಳೇ, ಈ ರೀತಿ ಪ್ರಶ್ನೆಗಳನ್ನು ಕೂಡ ನಿಮಗೆ ಎಕ್ಸಾಮ್ನಲ್ಲಿ ಕೇಳಬಹುದು. ಟುಡೇ ಇನ್ ದಿಸ್ ಕ್ಲಾಸ್ ವಿ ಡಿಸ್ಕಸ್ ಫಂಡಮೆಂಟಲ್ ಡಿವಿಯೇಷನ್ಸ್ ಅಂಡ್ ಗ್ರೇಡ್ ಆಫ್ ಟಾಲರೆನ್ಸ್ ಅಂಡ್ ಟಾಲರೆನ್ಸ್ ಝೋನ್ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಕ್ಲಾಸಸ್ ಆಫ್ ಫಿಟ್, ಡಿಫರೆಂಟ್ ಕ್ಲಾಸಸ್ ಆಫ್ ಫಿಟ್ ಅನ್ನು ನಾವು ನೋಡ್ತಾ ಹೋಗೋಣ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ. ಇದು ಫಸ್ಟ್ ಇಯರ್ ಫಿಟ್ಟರ್ ಟ್ರೇಡ್ ಥಿಯರಿ ನಿಮಿ ಬುಕ್ನಲ್ಲಿ ಇದೆ. ನೋಟ್ಸನ್ನು ಕೂಡ ನಿಮಗೆ ಇನ್ಫಾರ್ಮೇಷನ್ ಶೀಟ್ಸನ್ನು ಕೊಟ್ಟಿದ್ದೀನಿ ಈಗಾಗಲೇ. ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಅಸೈನ್ಮೆಂಟ್ಸು ಕೂಡ ಅಸೈನ್ಮೆಂಟ್ ಬುಕ್ನಲ್ಲಿ ಇದೆ. ಫಾಲೋ ಅಪ್ ಮಾಡಿ. ಇಲ್ಲೂ ಕೂಡ ಅನೇಕ ಕ್ವಶನ್ಸನ್ನು ನಿಮ್ಗೆ ಹಾಕಿದ್ದೀನಿ, ಇದನ್ನು ನೋಟ್ ಮಾಡ್ಕೊಳ್ಳಿ. ಧನ್ಯವಾದಗಳು.